ಧರ್ಮಸಂಪದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲಿ. ನಮಸ್ಕಾರ. ಬೀಜ ಮಂತ್ರವು ಬೀಜದಂತೆ ಮರವಾಗಿ ಬೆಳೆಯುವ ಮಂತ್ರದ ಅತ್ಯಂತ ಚಿಕ್ಕ ರೂಪವಾಗಿದೆ. ಅದೇ ರೀತಿ ವಿವಿಧ ದೇವರುಗಳ ಬೀಜ ಮಂತ್ರಗಳನ್ನು ಒಟ್ಟಿಗೆ ಪಠಿಸಿದಾಗ ಮಾನವರಿಗೆ ಬಹಳಷ್ಟು ಸಕಾರಾತ್ಮಕ ಶಕ್ತಿ ಮತ್ತು ಎಲ್ಲ ದೇವರುಗಳ ಆಶೀರ್ವಾದವನ್ನು ನೀಡುತ್ತದೆ. ಅವು ಕಂಪನಗಳಾಗಿವೆ ಮತ್ತು ಆತ್ಮದ ಕರೆಯನ್ನು ಪ್ರತಿನಿಧಿಸುತ್ತವೆ. ಬ್ರಹ್ಮಾಂಡವು ಸೃಷ್ಟಿಯಾದಾಗ ವಿಶ್ವ ವಿಕಾಸದ ಸಮಯದಲ್ಲಿ ಉತ್ಪತ್ತಿಯಾಗುವ ಶಬ್ದಗಳು ಮೂಲತಃ ಬೀಜ ಮಂತ್ರವಾಗಿದೆ. ಮಂತ್ರಗಳ ಪ್ರಮುಖ ಭಾಗವಾಗಿರುವ ವಿವಿಧ ಬೀಜ ಮಂತ್ರಗಳಿವೆ ಮತ್ತು ಪ್ರತಿಯೊಂದು ಬೀಜ ಮಂತ್ರವು ತನ್ನದೇ ಆದ ಶಕ್ತಿಯನ್ನು ಹೊಂದಿದೆ. ಮಂತ್ರಗಳೊಂದಿಗೆ ಬೆರೆಸಿದಾಗ ಆ ಮಂತ್ರದ ಪ್ರಯೋಜನಗಳಿಗೆ ಹೆಚ್ಚುವರಿ ಶಕ್ತಿಯನ್ನು ಸೇರಿಸುತ್ತದೆ. ಅದರ ಪ್ರಕಾರ 9 ಪದಗಳನ್ನು ಹೊಂದಿರುವ ಮಂತ್ರಗಳನ್ನು ಬೀಜ ಮಂತ್ರ ಎಂದು ಕರೆಯಲಾಗುತ್ತದೆ. 10 ಅಥವಾ 20 ಪದಗಳು ಮಂತ್ರ ಮತ್ತು ಅದಕ್ಕಿಂತ ಹೆಚ್ಚಿನದನ್ನು ಮಹಾಮಂತ್ರ ಎಂದು ಕರೆಯಲಾಗುತ್ತದೆ. ಮೂಲ ಬೀಜ್ ಮಂತ್ರ ಓಂ ಅನ್ನು ಈ ಕೆಳಗಿನ ವಿಧದ ಬೀಜ್ಗಳಾಗಿ ವಿಸ್ತರಿಸಲಾಗಿದೆ: ಯೋಗ ಬೀಜ್, ತೇಜೋ ಬೀಜ್, ಶಾಂತಿ ಬೀಜ್ ಮತ್ತು ರಕ್ಷಾ ಬೀಜ್. ಇವುಗಳನ್ನು ಕ್ರಮವಾಗಿ ಹ್ರೀಂ, ಶ್ರೀಂ, ಕ್ರೀಂ, ಕ್ಲೀಂ, ದಂ, ಗಾಂ, ಗ್ಲಂ, ಲ್ಯಾಂ, ಯಂ ಅಥವಾ ಆರಾಮ್ ಎಂದು ಕರೆಯಲಾಗುತ್ತದೆ. ಇಂದು ಈ ವಿಡಿಯೋದಲ್ಲಿ ಶಿವನ ಬೀಜ ಮಂತ್ರದ ಕುರಿತು ತಿಳಿಯೋಣ. ಶಿವನ ಬೀಜ ಮಂತ್ರವು ಶಿವನ ಶಕ್ತಿಯನ್ನು ಪ್ರತಿನಿಧಿಸುವ ಪ್ರಬಲವಾದ ಏಕ ಉಚ್ಚಾರಾಂಶದ ಬೀಜ ಶಬ್ದ ಹ್ರೌಂ ಆಗಿದೆ. ಇದು ನಕಾರಾತ್ಮಕತೆಯ ನಾಶ, ರಕ್ಷಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಒಂದು ನಿರ್ದಿಷ್ಟ ಶಕ್ತಿಯುತ ಬೀಜವಾಗಿದ್ದು, ವಿಮೋಚನೆ ಮತ್ತು ಯಶಸ್ಸಿಗೆ ಶಿವನ ಪರಿವರ್ತಕ ಶಕ್ತಿಯನ್ನು ಆಹ್ವಾನಿಸುತ್ತದೆ. ಈ ಬೀಜ ಮಂತ್ರ ಪಠಿಸುವುದರಿಂದ ದೈವಿಕ ಶಕ್ತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು, ಅಡೆತಡೆಗಳನ್ನು ನಿವಾರಿಸಲು ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆಯಲು ಸಹಾಯವಾಗುತ್ತದೆ. ಈ ಬೀಜ ಮಂತ್ರ ಶಿವನ ಉರಿಯುತ್ತಿರುವ ಅಂಶವನ್ನು ಪ್ರತಿನಿಧಿಸುತ್ತದೆ, ಅಜ್ಞಾನವನ್ನು ನಾಶಮಾಡುತ್ತದೆ, ರಕ್ಷಣೆ, ಅಮರತ್ವ ಮತ್ತು ಮುಕ್ತಿಯನ್ನು ನೀಡುತ್ತದೆ. ಶಿವನ ಬೀಜ ಮಂತ್ರ ಜಪಿಸುವುದರಿಂದಾಗುವ ಪ್ರಯೋಜನಗಳು: ಹಠಾತ್ ಅಪಘಾತಗಳು ಮತ್ತು ಅಕಾಲಿಕ ಮರಣದಿಂದ ರಕ್ಷಿಸುತ್ತದೆ. ಇದು ರೋಗಗಳ ವಿರುದ್ಧ ಹೋರಾಡುವ ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ, ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಉತ್ತೇಜಿಸುತ್ತದೆ. ಇದು ವೈವಾಹಿಕ ಸಂಬಂಧಗಳನ್ನು ಬಲಪಡಿಸುತ್ತದೆ. ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ. ನೀವು ವ್ಯಾಪಾರ, ರಿಯಲ್ ಎಸ್ಟೇಟ್, ಭೂಮಿಯನ್ನು ಖರೀದಿಸುವುದು, ಮಾರಾಟ ಮಾಡುವುದು, ಕೃಷಿ ಅಥವಾ ಕಬ್ಬಿಣ, ಕಲ್ಲಿದ್ದಲು, ಚರ್ಮ, ತೈಲ ಅಥವಾ ದಲ್ಲಾಳಿಗಳೊಂದಿಗೆ ವ್ಯವಹರಿಸುವ ಕೈಗಾರಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಈ ಮಂತ್ರವು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ನಕಾರಾತ್ಮಕ ಶಕ್ತಿ ಮತ್ತು ಅಡೆತಡೆಗಳನ್ನು ನಿವಾರಿಸುತ್ತದೆ. ದೈವಿಕ ರಕ್ಷಣೆ ಮತ್ತು ಆಧ್ಯಾತ್ಮಿಕ ಸ್ಪಷ್ಟತೆಯನ್ನು ಒದಗಿಸುತ್ತದೆ. ಆಧ್ಯಾತ್ಮಿಕ ಪುನರ್ಜನ್ಮ, ಶುದ್ಧೀಕರಣ ಮತ್ತು ವಿಮೋಚನೆಯನ್ನು ಸುಗಮಗೊಳಿಸುತ್ತದೆ. ಸರ್ವತೋಮುಖ ಯಶಸ್ಸು ಮತ್ತು ಸಂಪತ್ತಿಗೆ ಕಾರಣವಾಗುತ್ತದೆ. ಈ ಮಂತ್ರ ಪಠಿಸುವ ವಿಧಾನ: ಬೆಳಗಿನ ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ ಶುಚಿಯಾದ ವಸ್ತ್ರ ಧರಿಸಿ, ಶಾಂತವಾದ ಸ್ಥಳ ಅಥವಾ ಶಿವನ ದೈವಿಕ ಸಾನ್ನಿಧ್ಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ, ಆರಾಮದಾಯಕವಾದ ಭಂಗಿಯಲ್ಲಿ ಅಂದರೆ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ. ಹ್ರೌಂ ಇಂಗ್ಲಿಷ್ನಲ್ಲಿ HROUM ಎಂದು ಉಚ್ಚರಿಸಲಾಗುತ್ತದೆ. ಮಂತ್ರವನ್ನು ಪ್ರತಿದಿನ 15 ನಿಮಿಷಗಳ ಕಾಲ ಕಡಿಮೆ ಧ್ವನಿಯಲ್ಲಿ ಪಠಿಸಿ. ಅಂದರೆ ಉಪಾಂಶು ಜಪ, ಮಾಲೆಯೊಂದಿಗೆ ಅಥವಾ ಇಲ್ಲದೆ 27 ದಿನಗಳವರೆಗೆ ಇದನ್ನು ಅಭ್ಯಾಸ ಮಾಡಿ. ಅದ್ಭುತ ಫಲಿತಾಂಶಗಳನ್ನು ನೋಡುವವರೆಗೆ ಅಭ್ಯಾಸವನ್ನು ಮುಂದುವರಿಸಿ. ಸೋಮವಾರದಂದು ಅಭ್ಯಾಸವನ್ನು ಪ್ರಾರಂಭಿಸಿ. ನೀವು ಉದ್ಯೋಗದಲ್ಲಿದ್ದರೆ, ವಿದ್ಯಾರ್ಥಿ ಅಥವಾ ಗೃಹಿಣಿಯಾಗಿದ್ದರೆ, ಜಪಿಸುವಾಗ ಪೂರ್ವಕ್ಕೆ ಮುಖ ಮಾಡಿ 108 ಬಾರಿ ಜಪಿಸಬೇಕು. ಹ್ರೌಂ ಬೀಜ ಮಂತ್ರದ ಶಕ್ತಿಶಾಲಿ ಪರಿಣಾಮಗಳಿಗಾಗಿ 1008 ಬಾರಿ ಜಪಿಸಲಾಗುತ್ತದೆ. ಆ ಶಿವನ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ ಎಂದು ಬಯಸುತ್ತಾ ಇಂದಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ. ಇನ್ನಷ್ಟು ಕುತೂಹಲ ಮೂಡಿಸುವ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.